ಮಹಾಮಾರಿ ಕೊರೋನಾಗೆ ಬಲಿಯಾದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರಿಗೆ ಶ್ರದ್ಧಾಂಜಲಿ ಸಭೆ ಮಂಗಳೂರು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿಧಿವಶರಾದ ಸುರೇಶ್ ಅಂಗಡಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ತನ್ನ ಜೀವನದ ಹೆಚ್ಚು ಸಮಯವನ್ನ ಪಾರ್ಟಿ ಸಿದ್ಧಾಂತದ ವಿಚಾರಕ್ಕೆ ಜೋಡಿಸಿದವರು ಸುರೇಶ್ ಅಂಗಡಿ. ಅವರ ಪರಿಶ್ರಮದಿಂದ ಮುಂಬೈ ಕರ್ನಾಟಕದಲ್ಲಿ ಪಾರ್ಟಿಯನ್ನು ಬಲಪಡಿಸಿದರು. ಇಡೀ ರಾಜ್ಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವರು. ರಾಷ್ಟ್ರದಲ್ಲಿ ಒಬ್ಬ ಒಳ್ಳೆಯ ಸಚಿವ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಸರಳತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದಕ್ಕೆಲ್ಲ ಇನ್ನೊಂದು ಹೆಸರೇ ಸುರೇಶ್ ಅಂಗಡಿಯವರು. ಒಬ್ಬ ನಗುಮುಖದ ವ್ಯಕ್ತಿಯಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ತನ್ನ ಜೀವನದ ಅತಿ ಹೆಚ್ಚು ಸಮಯವನ್ನು ಪಾರ್ಟಿ ಸಿದ್ಧಾಂತ ವಿಚಾರಕ್ಕೆ ಜೋಡಿಸ್ತಾರೆ. ಪರಿಶ್ರಮದಿಂದ ಮುಂಬೈ ಕರ್ನಾಟಕದಲ್ಲಿ ಪಾರ್ಟಿಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ತನ್ನದೇ ಆಗಿರತಕ್ಕಂಥ ಛಾಪನ್ನು ಬೆಳೆಸಿ ರಾಷ್ಟ್ರದಲ್ಲಿ ಒಬ್ಬ ಒಳ್ಳೆಯ ಸಚಿವ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥವರು ಸುರೇಶ್ ಅಂಗಡಿ. ಸರಳತೆ, ಸಜ್ಜನಿಕೆ, ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲದಕ್ಕೆ ಇನ್ನೊಂದು ಹೆಸರು ಸುರೇಶ್ ಅಂಗಡಿ. ಸುರೇಶ್ ಅಂಗಡಿ ಅವರು ಯಾವುದೋ ಸಿಕ್ಕಿದ್ರು ನಗುಮುಖದಿಂದ ಮಾತನಾಡಿಸಿ ಯಾವುದೇ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋದ್ರು ಹತ್ತಿರ ಕೂತ್ಕೊಳಿಸಿ ಚಾ ಎಲ್ಲ ಕೊಟ್ಟು ಮತ್ತೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಹೇಳಿದ್ರೆ ಆ ಪ್ರೀತಿಯನ್ನು ಇಟ್ಕೊಂಡು. ಹಾಗಾಗಿ ಅಂಥ ಒಬ್ಬ ಸಂಸದರನ್ನು, ಅಂಥ ಒಬ್ಬ ನಮ್ಮ ನಾಯಕರನ್ನು ನನಗೆ ಹೇಳಬೇಕಂದ್ರೆ ಒಬ್ಬ ಮಾರ್ಗದರ್ಶಕ.